6ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದರೆ SI2 ಈ ಪರೀಕ್ಷೆಯ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಎಂದಿದ್ದಾರೆ. 1 ಅಂಕ 3 ಅಂಕ. ನೀರವ್ವ ಗಂಗವ್ವ ಬಾರವ್ವ. ನೋಡಿ, ನೀರವ್ವ ಗಂಗವ್ವ ಬಾರವ್ವ. ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ. ಏನಂತ ಬರೀಬೇಕು? ಮಳೆಯಾಗಿ, ಮಳೆಯಾಗಿ ಬಾರವ್ವ. ಹರಿಯು ಕೊಳದ ಹತ್ತಿರ ಡ್ಯಾಶ್ ನೋಡಿದನು. ಏನು ನೋಡಿದ? ಬಿಳಿ ಬಿಳಿ ಕೊಕ್ಕರೆಯನ್ನು ನೋಡಿದ. ಏನನ್ನು ನೋಡಿದ? ಬಿಳಿ ಕೊಕ್ಕರೆಯನ್ನು ನೋಡಿದ. ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ. ಏನಂತ ಬರೀಬೇಕು? ಕುನ್ನಿಗಳ. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ. ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ. ನೋಡಿ, ಕಾಗದ, ಪತ್ರ, ದೂರವಾಣಿ, ಓಲೆ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಎಂದಿದ್ದಾರೆ. ಇದಕ್ಕೂ ಕೂಡ ಒಂದೊಂದಕ್ಕೆ 1 ಅಂಕ. ನೋಡಿ, ಕಾಗದ, ಪತ್ರ, ದೂರವಾಣಿ, ಓಲೆ. ಇದರಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ? ನೋಡಿ, ಕಾಗದ, ಪತ್ರ, ಓಲೆ ಇವೆಲ್ಲ ಪತ್ರ ಅಂದಾಗೆ, ಅಂದರೆ ಓಲೆ ಅಂದಾಗೆ. ಇದು ದೂರವಾಣಿ ಅನ್ನೋದು ಫೋನು, ಅದು ಗುಂಪಿಗೆ ಸೇರಿದ ಪದ. ನೀರು ಸಮಾನಾರ್ಥಕ ಪದ ಬರೆಯಿರಿ. ಏನಂತ ಬರಿಬೋದು? ಜಲ. ನೀರಿಗೆ ನಾವು ಸಮಾನಾರ್ಥಕ ಪದ ಏನಂತ ಬರಿತೀವಿ? ಜಲ. ತತ್ಸಮ ತದ್ಭವ. ನೋಡಿ, ಕಾರ್ಯ, ಇದರ ತದ್ಭವ ರೂಪ ಬರೆಯಿರಿ ಅಂದರೆ ಕಾರ್ಯ ತದ್ಭವ ರೂಪ ಏನು? ಕಜ್ಜ. ನೋಡಿ, ಜಕ್ಕೆ ಜವತ್ ಕೊಡೋದು, ಕಜ್ಜ. ನೋಡಿ, ಗಿರೀಶ ಸವರ್ಣ ದೀರ್ಘ ಸಂಧಿ. ಸುರೇಶ ಸುರ ಪ್ಲಸ್ ಈಶ. ಇಲ್ಲಿ ನಮ್ಗೆ ಅ ಪ್ಲಸ್ ಇ ಬಂತು. ಏನಾಯ್ತು? ಅ ಪ್ಲಸ್ ಇ ಎ ಆಯಿತು. ಇದು ಯಾವ ಸಂಧಿ? ಗುಣಸಂಧಿ. ಯಾವ ಸಂಧಿ? ಗುಣ ಸಂಧಿ. ಇನ್ನು ಜುಳು ಜುಳು ಅನ್ನೋದು ಅನುಕರಣಾವ್ಯಯ. ಆಟ ಪಾಠ ಅನ್ನುವುದು ಜೋಡು ನುಡಿ. ಏನಂತ ಬರೀಬೇಕು ನಾವು? ಆಟ ಪಾಠ ಅನ್ನುವುದು ಜೋಡು ನುಡಿ. ಜೋಡು ನುಡಿ. ಜುಳು ಜುಳು ಅನ್ನುವುದು ಅನುಕರಣಾವ್ಯಯ ಆದರೆ ಆಟ ಪಾಠ ಅನ್ನೋದು ಜೋಡು ನುಡಿ. ನೆರೆಮನೆ ಅಂದರೆ ಪಕ್ಕದ ಮನೆ. ಸೆರೆಮನೆ ಅಂತಂದರೆ ಏನು? ಸೆರೆಮನೆ ಅಂದರೆ ಕಾರಾಗೃಹ. ಸೆರೆಮನೆ ಅಂದರೆ ಕಾರಾಗೃಹ. ಅದನ್ನ ನಾವೇನಂತ ಜೈಲು ಅಂತ ಕೂಡ ಕರಿಬೋದು. ಜೈಲ್ ಅಂತೀವಲ್ಲ ಕನ್ನಡದಲ್ಲಿ, ಜೈಲು ಅಂತ ಕರಿತೀವಿ. ಕೊಟ್ಟಿರುವ ಪದ್ಯ ಪೂರ್ಣಗೊಳಿಸಿ. ನೋಡಿ, ನೀರವ್ವ ತಾಯಿ, ನೀರವ್ವ ತಾಯಿ, ನೀಡವ್ವ ತಾಯಿ. ನಡುವಿಂದ ಏನಂತ ಬರಿಬೇಕು? ನೋಡಿ, ನೀರವ್ವ ತಾಯಿ ನೆಲದ ಕಣಕಣದಾಗ ಮನದ ಪದರಾಗ ತುಂಬವ್ವ ತಾಯಿ ಜೀವನ ನೀ ನಮಗೆ ನೀಡವ್ವ ತಾಯಿ ಅಂತ ಬರಿಬೇಕು. ಇನ್ನು 11ನೇ ಪ್ರಶ್ನೆ ನೋಡಿ, ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಸಂದರ್ಭ ಸಹಿತ ವಿವರಿಸಿ. ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ 11ನೇ ಪ್ರಶ್ನೆ. ಉತ್ತರ ನೋಡಿ, ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜರವರು ಬರೆದಂಥ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ. ತಾನು ಪೀತಾಂಬರವನ್ನು ನೇಯುವಾಗ ಯಾರೂ ನೋಡಬಾರದೆಂದು ಹೇಳಿದ್ದರೂ ಕುತೂಹಲ ತಡೆಯಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದುಕೊಂಡು ಹರಿ ಕೊಠಡಿಯ ಒಳಗೆ ಹೋದಾಗ ಕೊಕ್ಕರೆ ರೂಪದಲ್ಲಿದ್ದ ಹುಡುಗಿಯು ಹರಿಗೆ ಹೇಳಿದಳು. ಈ ರೀತಿ ಹೇಳ್ತಾಳೆ. ಇನ್ನು 12ನೇ ಪ್ರಶ್ನೆ ನೋಡಿ. 12ನೇ ಪ್ರಶ್ನೆ ಏನಿದೆ? ಓ ಗೆಳೆಯ ಅರ್ಧವ ನೀ ಹೊರು ದಮ್ಮಯ್ಯ. ಓ ಗೆಳೆಯ ಅರ್ಧವ ನೀ ಹೊರು ದಮ್ಮಯ್ಯ. ಇದನ್ನು ಸಂದರ್ಭ ಸಹಿತ ವಿವರಿಸಬೇಕು. ನೋಡಿ, ಉತ್ತರಗಳನ್ನು ಒಂದು ಕಡೆ ಕೊಡಲಾಗಿದೆ, ಆದ ಕಾರಣ ಈ ರೀತಿ ತೋರಿಸ್ತಾ ಇದ್ದೀನಿ. ಈ ವಾಕ್ಯವನ್ನು ಕಯ್ಯಾರ ಕಿಯಣ್ಣರಾಯ್ ಬರೆದ ನೀ ನನಗಿದ್ದರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕತ್ತೆಯು ಕುದುರೆಗೆ ಹೇಳಿದ ಮಾತಾಗಿದೆ. ಭೀಮಣ್ಣನು 10 ಮಣ ಹಿಂಡಿಯನ್ನು ಕತ್ತೆಯ ಬೆನ್ನಿನ ಮೇಲೆ ಏರಿಸಿದಾಗ ಅದರ ಭಾರವನ್ನು ತಾಳಲಾರದೆ ಮೇಲಿನಂತೆ ಅರಚುತ್ತದೆ. ಇನ್ನು 13ನೇ ಪ್ರಶ್ನೆ ನೋಡಿ, ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿದೆ? ನಿಮಗೆಲ್ಲ ಗೊತ್ತಿದೆ, ಧಾರವಾಡ ಜಿಲ್ಲೆಯಲ್ಲಿದೆ. ಹೃದಯ ವಚನಗಳು ಪದ್ಯವನ್ನು ಬರೆದ ಕವಿ ಯಾರು? ಅಮೃತ
ಸೋಮೇಶ್ವರ. ಅಮೃತ ನೋಡಿ, ಅಮೃತ ಸೋಮೇಶ್ವರ. ಅಲ್ಲಿ ಬರೆದಿದ್ದನ್ನು ಕೂಡ ತೋರಿಸ್ತೀನಿ. ಅಮೃತ ಸೋಮೇಶ್ವರ. ಭೀಮಣ್ಣನು ಎಲ್ಲಿಗೆ ಹೋದನು? ಸಂತೆಗೆ ಹೋದನು. ಈಗ ಎಲ್ಲ ಕೂಡಿ ಒಮ್ಮೆ ನೋಡೋಣ. ನೋಡಿ, ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ. ಇದನ್ನು ಬರೆದವರು ಅಮೃತ ಸೋಮೇಶ್ವರ. ಭೀಮಣ್ಣನು ಎಲ್ಲಿಗೆ ಹೋದ? ಸಂತೆಗೆ ಹೋದನು. ಇನ್ನು 16ನೇ ಪ್ರಶ್ನೆ ನೋಡಿ. ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? 2-3 ವಾಕ್ಯಗಳಲ್ಲಿ ಬರೆಯಿರಿ ಎಂದರೆ ಒಂದೊಂದಕ್ಕೆ 2 ಅಂಕ. ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವನ್ನು ತೆಗೆದು ಗಾಯಕ್ಕೆ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು. ನೋಡಿ, 17ನೇ ಪ್ರಶ್ನೆ. ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸಿಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಆ ದಂತಕಥೆ. ಇದು ಯಾಣದ ಬಗ್ಗೆ ಇರುವಂಥ ಒಂದು ದಂತಕಥೆ. ಇನ್ನು 18ನೇ ಪ್ರಶ್ನೆ ನೋಡಿ. ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು? ನೋಡಿ, ಏಕೀಕರಣಕ್ಕೆ ಪ್ರೇರಣೆಯಾದ ಘಟನೆ ಯಾವುದು? 1905 ಆಗಸ್ಟ್ 16ರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು. ಇದನ್ನು ಪ್ರತಿಭಟಿಸಿ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳವಳಿಯನ್ನು ನಡೆಸಿದರು. ಇದಕ್ಕೆ ಮಣಿದ ಸರ್ಕಾರ 1911ರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು. ಈ ಘಟನೆಯಿಂದ ಕನ್ನಡಿಗರು ಪ್ರೇರಿತರಾಗಿ ಕನ್ನಡವನ್ನು ಏಕೀಕರಣಗೊಳಿಸಲು ಮುಂದಾದರು. ನೋಡಿ, 19ನೇ ಪ್ರಶ್ನೆ ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮಳಲ್ಲಿ ನಿನಗೆ ಮೆಚ್ಚುಗೆಯಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಧೈರ್ಯ, ಸಾಹಸ, ಕೆಚ್ಚದೆಯ ಹೋರಾಟ, ಸೋಲನ್ನು ಒಪ್ಪಿಕೊಳ್ಳದ ಮನೋಭಾವ ಇತ್ಯಾದಿಗಳು ಗುಣಗಳನ್ನು ವಿದ್ಯಾರ್ಥಿಗಳು ಬರೆಯಬೇಕು. ಇವು ನನಗೆ ಇಷ್ಟವಾದವು ಅಂತ ನೀವು ಬರೆಯಬೇಕು. ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು? 20ನೇ ಪ್ರಶ್ನೆ ನೋಡಿ. ಹುಡುಗಿಯು ಚಿನ್ನ, ಬೆಳ್ಳಿ ದಾರಗಳನ್ನು ಕೂಡಿಸಿ ಪೀತಾಂಬರವನ್ನು ನೇಯುತ್ತಿದ್ದಳು. ಇನ್ನು 21ನೇ ಪ್ರಶ್ನೆ ನೋಡಿ. ಜನ ಕೆರಳಿ ಜರೆಯುವುದು ಯಾವಾಗ? ಜನ ಕೆರಳಿ ಜರೆಯುವುದು ಯಾವಾಗ? ಒಂಬತ್ತು ಬಾರಿ ಅಂದರೆ ಹಲವು ಬಾರಿ ಉಪಕಾರ ಮಾಡಿ 1 ಬಾರಿ ಮರೆತರೆ, ಹಾಗೂ 10 ಸಾರಿ ಅಂದರೆ ಬಹಳಷ್ಟು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೂ ಕೂಡ ಜನ ಕೆರಳಿ ಜರೆಯುವರು. ಇನ್ನು 22ನೇ ಪ್ರಶ್ನೆ ನೋಡಿ. ಕಾಲ, ಕೃತಿ, ಸ್ಥಳ ಮತ್ತು ಪ್ರಶಸ್ತಿಗಳ ಬಗ್ಗೆ ಬರೆಯಿರಿ ಅಂತ ಡಾಕ್ಟರ್ ಅನುಪಮ ನಿರಂಜನ್ ಅವರ ಬಗ್ಗೆ ಕೇಳಿದ್ದಾರೆ. ನೋಡಿ, ಅವರ ಜನ್ಮ 1934 ಮೇ 17, ಸ್ಥಳ ತೀರ್ಥಹಳ್ಳಿ. ಕೃತಿಗಳು ಕೇಳು ಕಿಶೋರಿ ಹಾಗೂ ತಾಯಿ ಮಗು, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ ದಿಟ್ಟೆ. ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಸಿದ್ಧಾರೂಢ ಜಾತ್ರೆಯ ತೇರೆಳುವ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ವರ್ಣಿಸಿ ಅಂತ ಕೇಳಿದ್ದಾರೆ. ನೋಡಿ, ಮೆಚ್ಚಲು ಮಠದ ಮುಂದೆ ಒಂದು ದೊಡ್ಡ ಮಂಟಪ, ಅದರ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು. 4 ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು. ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು, ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು. ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು. ತೇರನ್ನು ಅಂತ ಬರಿಬೇಕು. ಕೂಗುತ್ತಾ ಎಳೆಯತೊಡಗಿದರು ಅಂದರೆ ಏನು? ತೇರನ್ನು ಎಳೆಯತೊಡಗಿದರು. ಇನ್ನು 24ನೇ ಪ್ರಶ್ನೆ ನೋಡಿ. ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರವನ್ನು ಬರೆಯಿರಿ ಎಂದಿದ್ದಾರೆ. ಪತ್ರವನ್ನು ಯಾವ ರೀತಿ ಬರೆಯಬೇಕು ಅನ್ನೋದನ್ನು ಈಗ ನೋಡೋಣ. ನೋಡಿ, ಇಲ್ಲಿ ಇಂದ ರವಿ ಅಂತ ಹೆಸರು ಹಾಕಬೇಕು. ಒಂದು ಹೆಸರನ್ನು ನೀವು ಕಾಲ್ಪನಿಕ ಹೆಸರನ್ನು ಹಾಕ್ಬೋದು. ಇಲ್ಲಿ ನಿರ್ದೇಶಕರು ಮಹಾನಗರ ಪಾಲಿಕೆ ಮೈಸೂರು, ಮಾನ್ಯರೇ, ಬೀದಿ ದೀಪಗಳನ್ನು ಸರಿಪಡಿಸುವುದರ ಬಗ್ಗೆ.
KM ಕಾಲನಿ ಸೇರಿದ RR ನಗರ 4ನೇ ಮುಖ್ಯ ರಸ್ತೆ 1ನೇ ಅಡ್ಡ ರಸ್ತೆಯಲ್ಲಿ 10 ಬೀದಿ ದೀಪಗಳಿದ್ದು ಅದರಲ್ಲಿ 2 ಮಾತ್ರ ರಾತ್ರಿ ಉರಿಯುತ್ತಿದೆ. ಉಳಿದ 8 ದೀಪಗಳು ಕೆಟ್ಟು ಸುಮಾರು 4 ದಿನಗಳಾಯಿತು. ಇದುವರೆಗೂ ಯಾರೂ ಸರಿಪಡಿಸಿಲ್ಲ. ಮೌಖಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೂ ಪ್ರಯೋಜನವಾಗಿಲ್ಲ. ರಾತ್ರಿ ವೇಳೆ ಜನ ಓಡಾಡೋದು ಬಹಳ ಕಷ್ಟವಾಗಿದೆ. ರಸ್ತೆ ಕೂಡ ಸರಿ ಇಲ್ಲ. ಹಳ್ಳ ಕೊಳ್ಳ ನಾಯಿ ಕಾಟ ಬೇರೆ. ದಯವಿಟ್ಟು ತಕ್ಷಣ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ಇಲ್ಲ ನಿವಾಸಿಗಳ ಪರವಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ. ಇಲ್ಲಿ ಯಾವುದಾದ್ರೂ ಹೆಸರನ್ನ ಹಾಕ್ಬೋದು. ತಮ್ಮ ವಿಶ್ವಾಸಿ ನಿವಾಸಿಗಳ ಸಹಿ ಇಲ್ಲಿ ರವಿ ಅಂತ. ಈ ರೀತಿ ಪತ್ರವನ್ನು ಬರೀಬೇಕು. ಇಲ್ಲಿವರೆಗೆ ನಾವು 6ನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ.